ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲರ್ಫುಲ್ ಕ್ರಿಯೇಷನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು 2 ವಾಟ್ಸಪ್ಪನ್ನು ನಾವು ಯೂಸ್ ಮಾಡ್ಬೋದು. ಬಟ್ ಯಾವುದೇ ಥರ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಯೂಸ್ ಮಾಡದೆ ಒಂದೇ ಫೋನಲ್ಲಿ 2 ವಾಟ್ಸಪ್ ಅಕೌಂಟನ್ನು ಯೂಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಒಂದೇ ಫೋನಲ್ಲಿ 2 ವಾಟ್ಸಪ್ ಅಕೌಂಟನ್ನು ಯೂಸ್ ಮಾಡ್ಬೋದು. ಕೇವಲ ವಾಟ್ಸಪ್ ಒಂದೇ ಅಂತಲ್ಲ, ಕೆಲವೊಂದು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳನ್ನ ಕೂಡ ನೀವು 2 ಅಕೌಂಟನ್ನು ಯೂಸ್ ಮಾಡ್ಬೋದು, ಅದು ಡ್ಯುಯಲ್ ಆ್ಯಪ್ ಸಪೋರ್ಟ್ ಮೂಲಕ. ಹಾಗಾದರೆ ಯಾವೆಲ್ಲ ಫೋನ್ಗಳಲ್ಲಿ ಯಾವ ನೇಮಲ್ಲಿ ಡ್ಯುಯಲ್ ಆ್ಯಪ್ ಸಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ನೀವೇನಾದರೂ ಸ್ಯಾಮ್ಸಂಗ್ ಫೋನನ್ನು ಯೂಸ್ ಮಾಡ್ತಾಯಿದ್ದರೆ ಡ್ಯುಯಲ್ ಮೆಸೆಂಜರ್ ಅನ್ನೋ ನೇಮಲ್ಲಿ ಸಿಗುತ್ತೆ. ರೆಡ್ಮಿ ಫೋನನ್ನು ಯೂಸ್ ಮಾಡ್ತಾಯಿದ್ದರೆ ಡ್ಯುಯಲ್ ಆ್ಯಪ್ಸಲ್ಲಿ ಸಿಗುತ್ತೆ. ನೀವೇನಾದರೂ OnePlus ಫೋನನ್ನು ಯೂಸ್ ಮಾಡ್ತಾಯಿದ್ರೆ ಪ್ಯಾರಲಲ್ ಆ್ಯಪ್ಸ್ ಅನ್ನೋ ನೇಮಲ್ಲಿ ಸಿಗುತ್ತೆ. ನೀವೇನಾದರೂ ಓಪ್ಪೋ, ವಿವೋ ಅಥವಾ ರಿಯಲ್ಮಿ ಫೋನ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ಕ್ಲೋನ್ ಆ್ಯಪ್ಸ್ ಅಂತ ಸಿಗುತ್ತೆ. ಈ ಒಂದು ಡ್ಯುಯಲ್ ಆ್ಯಪ್ ಸಪೋರ್ಟನ್ನು ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಡ್ಯುಯಲ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿದರೆ ಫಸ್ಟು ಕಾಣೋ ಡ್ಯುಯಲ್ ಆ್ಯಪ್ಸ್ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿರೋಂಥ ಎಲ್ಲ ಆ್ಯಪ್ಸ್ಗಳು ನಿಮ್ಮ ಮುಂದೆ ಕಾಣ್ತಾ ಹೋಗುತ್ತೆ. ಸೊ ನಿಮಗೆ ಯಾವ ಆ್ಯಪು 2 ಅಕೌಂಟನ್ನು ಯೂಸ್ ಮಾಡಬೇಕು ಆ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಡ್ಯುಯಲ್ ಆ್ಯಪ್ ಸಪೋರ್ಟನ್ನು ಎನೇಬಲ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಂಡ ತಕ್ಷಣ ನಿಮ್ಮ ಹೋಮ್ ಪೇಜಲ್ಲಿ ಡೂಪ್ಲಿಕೇಟ್ ಐಕಾನ್ ಆಗಿ ಸೇವ್ ಆಗಿರುತ್ತೆ. ಹೋಮ್ ಪೇಜಲ್ಲಿ ಸೇವ್ ಆಗಿರುವಂಥ ಆ್ಯಪ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹೊಸದಾಗಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಈ ಎಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡೋ ಮುಖಾಂತರ ನಿಮ್ಮ ಒಂದು ಫೋನ್ನಲ್ಲಿ 2 ವಾಟ್ಸಪ್ ಅಕೌಂಟು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳನ್ನು 2 ಅಕೌಂಟಾಗಿ ಯೂಸ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.